ಯುದ್ಧದ ಎಫೆಕ್ಟು ಜನರಿಗೆ ಮತ್ತೆ ದರ ಏರಿಕೆಯ ಬರೆ ಎಳೆದಿದೆ ಕೇಂದ್ರ ಸರ್ಕಾರ. 10 ದಿನದಲ್ಲಿ ಈ 10 ದಿನದಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಆಗಿರೋದು. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ₹2.84 ಏರಿಸಿದೆ ಕೇಂದ್ರ. ಯುದ್ಧದ ಎಫೆಕ್ಟ್ ಇದು. ಕಳೆದ 10 ದಿನದ ಲೆಕ್ಕ ನೋಡಿದ್ರೆ 4ನೇ ಬಾರಿ ಪೆಟ್ರೋಲ್ ಡೀಸೆಲ್ನಲ್ಲಿ ದರ ಏರಿಕೆ ಆಗ್ತಾ ಇರೋದು. ಕಳೆದ 10 ದಿನದಲ್ಲಿ ಪೆಟ್ರೋಲ್ ಬೆಲೆಯಲ್ಲಿ ₹7.97 ಏರಿಕೆ ಆಗಿದೆ. ಸರಿಸುಮಾರು ₹8 ಜಾಸ್ತಿ ಆಗಿದೆ. ಕಳೆದ 10 ದಿನದಲ್ಲಿ ಡೀಸೆಲ್ ಬೆಲೆಯಲ್ಲಿ ₹7.81 ಏರಿಕೆ ಆಗಿದೆ. ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಯುದ್ಧದ ಎಫೆಕ್ಟ್ ಇದು. ಕಳೆದ 10 ದಿನದಲ್ಲೇ ಸರಿಸುಮಾರು ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ₹8 ಬೆಲೆ ಏರಿಕೆ ಆಗಿದೆ. ಇದು ಇಲ್ಲಿಗೆ ನಿಲ್ಲುತ್ತಾ? ಅದು ಕೂಡ ಜನರಿಗಿರೋ ಆತಂಕ ಇದೆ. 10 ದಿನದಲ್ಲಿ ₹8 ಏರಿಕೆ ಆಗಿದೆ. ಪೆಟ್ರೋಲ್ ಮೇಲೆ ₹8, ಡೀಸೆಲ್ ಮೇಲೆ ₹8, ₹7.81 ಡೀಸೆಲ್ ಮೇಲೆ ಏರಿಕೆ ಆಗಿರೋದು. ₹7.97 ಪೆಟ್ರೋಲ್ ಮೇಲೆ ಏರಿಕೆ ಆಗಿರೋದು. ಹಂತ ಹಂತವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ನ ದರವನ್ನ ಏರಿಸಿಕೊಂಡೇ ಬಂದಿದೆ ಸರ್ಕಾರ. ಮೇ 15ಕ್ಕೆ ₹3.25 ಏರಿಕೆ ಆಗಿತ್ತು. ಅನಂತರ ಡೀಸೆಲ್ ₹3.11 ಏರಿಕೆ ಆಯಿತು. ಹಂತ ಹಂತವಾಗಿ ಬೆಲೆ ಏರಿಕೆ ಆಗ್ತಾನೇ ಇದೆ. ಮೇ 15ಕ್ಕೆ, ಮೇ 19ಕ್ಕೆ, ಮೇ 23ಕ್ಕೆ ಮತ್ತು ಮೇ 25ಕ್ಕೆ ಇವತ್ತು ಹಂತ ಹಂತವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಆರಂಭದಲ್ಲಿ ₹3.11, ಅದಾದ ಮೇಲೆ ಇವತ್ತು ₹2.84 ಏರಿಕೆ ಆಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ದರ ಏರಿಕೆ ಆಗ್ತಾ ಇರೋದು ವಾಹನ ಸವಾರರಿಗೆ ಆತಂಕವನ್ನ ಮೂಡಿಸಿದೆ. 10 ದಿನದಲ್ಲಿ ಇಷ್ಟು ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗಿದೆ. ಹೇಗೆ ಜೀವನ ಮಾಡೋದು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡೋ ಹಾಗಾಗಿದೆ. 10 ದಿನದಲ್ಲಿ ₹8 ಜಾಸ್ತಿ ಆಗಿದೆ. ಮುಂದಿನ 10 ದಿನದ ಕತೆ ಏನ್ ಹಾಗಾದ್ರೆ? ಇದು ಇಲ್ಲಿಗೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನಷ್ಟು ಹೊರೆ ಜನಸಾಮಾನ್ಯರ ಮೇಲೆ ಬೀಳಲಿದೆ. ಇದು 4ನೇ ಸಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋದು. ಕಳೆದ 10 ದಿನದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಸಿಎಂ, ಡಿಸಿಎಂ ಉಸ್ತುವಾರಿ ಸುರ್ಜೇವಾಲಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದ ಇತಿಹಾಸದಲ್ಲೇ ಇಷ್ಟು ಬೆಲೆ ಏರಿಕೆ ಯಾವತ್ತೂ ಆಗಿಲ್ಲ. ಅಚ್ಚೇ ದಿನ್ ಅಂತ ಹೇಳಿ ಜನರಿಗೆ ಟೋಪಿ ಹಾಕಿದ್ದಾರೆ ಅಂತ ಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಬಿಜೆಪಿಯವರಿಗೆ ಮರ್ಯಾದೆ ಇಲ್ಲ ಅಂತ ಡಿಕೆ ಶಿವಕುಮಾರ್ ಕೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರಣದೀಪ್ ಸುರ್ಜೇವಾಲಾ ಕಿಡಿಕಾರಿದ್ದಾರೆ. ಬಿಜೆಪಿಯ ಬೆಲೆ ಏರಿಕೆ ಬರೆ ಅಂತ ಕನ್ನಡದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಡೀ ದೇಶದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರಲಿಲ್ಲ. ಸಾಮಾನ್ಯ ಮನುಷ್ಯನ ಜೀವನ ದುಬಾರಿಯಾಗಿದೆ. ಮಧ್ಯ ವರ್ಗದ ಜನರ ಜೀವನ ದುಬಾರಿಯಾಗಿದೆ. ಸುಮಾರು ₹110 ಒಂದು ಲೀಟರ್ಗೆ ₹110.90. ಡೀಸೆಲ್ ಬೆಲೆ ಈಗ ಬೆಂಗಳೂರಿನಲ್ಲಿ ₹98.89 ಆಗಿದೆ. ಬಹುಶಃ ₹100 ದಾಟುತ್ತೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ್ರೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಚ್ಚೇ ದಿನ ಬರ್ತದೆ ಅಂತೇಳಿ ದೇಶದ ಜನರಿಗೆ ಟೋಪಿ ಹಾಕತಕ್ಕಂಥ ಕೆಲಸವನ್ನು ಗುಜರಾತ್ ಮಾದರಿ ಸರ್ಕಾರವನ್ನು ತರ್ತೀವಿ. ಕೇಂದ್ರದಲ್ಲಿ ಒಳ್ಳೆ ದಿನ ಬರ್ತದೆ ಅಂತೇಳಿ ಅನೇಕ ಭರವಸೆಗಳನ್ನ ಕೊಡ್ತೀವಿ. ಬೆಲೆ ಏರಿಕೆ ಬಗ್ಗೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆ ಆದಾಗ ನೀವೆಲ್ಲ ನೋಡಿದ್ದೀರಿ. ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಮಾತಾಡಿದ್ರು. ಈಗ ಕಳೆದ 11 ದಿನಗಳಿಂದ 4 ಬಾರಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಯನ್ನ ಏರಿಕೆ. ಕರ್ನಾಟಕ ಅವರು ಬೆಲೆ ಏರಿಕೆ ಮಾಡ್ತಾರೆ, ನಾವು ಗ್ಯಾರಂಟಿಗಳು ಕೊಡ್ತೀವಿ ಅಂತ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ
ಜನರ ಬದುಕು ಏನಾಗ್ತಿತ್ತು ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಿ. ಯಾಕೆಂದ್ರೆ ಆಗ ಹೇಳ್ತಾ ಇರ್ತೀನಿ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆಗಳು ಬೆಳೆದಕ್ಕೆ ಹೋಗ್ತಾ ಇದೆ. ಯಾರು ಕೂಡ ಕಮರ್ಷಿಯಲ್ ಇಲ್ಲಾಂದ್ರೆ ಮನೆಗಳಿಗೆ ಉಪಯೋಗಿಸುವಂಥದ್ದು ಎಲ್ಲರೂ ಕೂಡ ಇವತ್ತು ದೊಡ್ಡ ಗಾಬರಿಯಾಗಿ ಇದರಿಂದ ಎಲ್ಲರ ಬದುಕಿಗೆ ಒಂದು ದೊಡ್ಡ ಶಾಪ ಆಗುತ್ತಿದೆ. 1,000 crores every day. 1,000 crores every day ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಬಿಡ್ಬೋದಾಯ್ತಲ್ಲ, ಬಿಟ್ಟು ಜನರಿಗೆ ಅನುಕೂಲ ಮಾಡಬಹುದಾಯ್ತು. 7.52 ರೂಪಾಯಿ, 7.5 ರೂಪಾಯಿ ಒಂದು ಲೀಟರ್ಗೆ ಆಗ್ತಾ ಇದೆ ಅಂತಂದ್ರೆ ಬಹುಶಃ ಎಷ್ಟು ಅವ್ರಿಗೆ ಸಾಮಾನ್ಯ ಜನರ ನಿಮ್ಗೆಲ್ಲ ಅನುಕೂಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೀವೆಲ್ಲ ಗಮನಿಸಿದ್ದೀರಿ. ಪಾಕೆಟ್ ಅಂದು 100 ನಾಟ್ ಔಟ್ ಅಂದು ಎಲ್ಲ ಹೇಳ್ದು, ಏನೇನು ಭಾಷೆ ಬೇಕು, ಏನೇನು ಡಿಕ್ಷನರಿಗಳಲ್ಲಿ ಪದಗಳಿದೆ ಅದನ್ನೆಲ್ಲ ನಾವು ಈಚೆಗೆ ತೆಗೆದು ತಮ್ಮ ಗಮನವನ್ನು ಸೆಳೆದು. ಮಾನ ಮರ್ಯಾದೆ ಇಲ್ಲ, ನೀವು ಕಡಿಮೆ ಮಾಡ್ರಿ ಟ್ಯಾಕ್ಸ್ ನ ಅಂತ ಇಬ್ರು ಅಶೋಕ್ ಮತ್ತು ಅವರೆಲ್ಲ ಇವ್ರು ಹೇಳ್ಕೊಟ್ಟವ್ರೆ, ವಿಜೇಂದ್ರ ಹೇಳ್ತಾ ಇದ್ದಾರೆ. As we got up in the morning, were increased by 2 rupees 71 paisa a litre. The second news was the price of crude oil has gone down, has dropped drastically. It has fallen below $100 a barrel to $98.6 a barrel. BJP ya Bele Erikea Bere. Am I pronouncing it correct, sir? ಬೆಲೆ ಏರಿಕೆ. Yeah. BJP ya Bele Erike burn. So the petrol crosses rupees 110. ದೇಶದ ಆರ್ಥಿಕ ಸ್ಥಿತಿ ಸರಿಯಾದ ಮಾರ್ಗದರ್ಶನ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಹೆಂಗೆ ಬೇಕು ಹಂಗೆ ಇವತ್ತು ಜನರ ಬದುಕನ್ನು ಘಾಸಿಗೊಳಿಸ್ತಾ ಇದ್ದಾರೆ. ಏನಿದು 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಪೆಟ್ರೋಲ್ ಬೆಲೆ ಏರಿಕೆ ಮಾಡುವಂಥದ್ದು? ಏನು ನಿಮಗೇನು ಇದನ್ನೇ ಇಲ್ಲ. ಚುನಾವಣೆಗಳು 3 ತಿಂಗಳ ಇದ್ವಲ್ಲ, ನಡೆದಿದ್ವಲ್ಲ, ಅವಾಗ 1 ರೂಪಾಯಿ ಹೆಚ್ಚಿಗೆ ಆಗಲಿಲ್ಲ, 1 ಪೈಸಾ ಹೆಚ್ಚಿಗೆ ಆಗಲಿಲ್ಲ. ಅವಾಗ ದೇಶದ ಬಗ್ಗೆ ಕಲ್ಪನೆನೇ ಇರಲಿಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.